Hello students, welcome to Dhruvika Academy. So PGCET ಅಪ್ಲಿಕೇಶನ್ ಎಡಿಟ್ ಆಪ್ಷನ್ ಮತ್ತೆ ಬಿಟ್ಟಿದ್ದಾರೆ, ಮತ್ತೆ ರಿಲೀಸ್ ಮಾಡಿದ್ದಾರೆ. ಯಾರು ಡಿಗ್ರಿ ಮಾರ್ಕ್ಸ್ಗಳನ್ನ ಯಾರೇನು ಅಪ್ಲೋಡ್ ಮಾಡಿಲ್ಲ ಈ ಎಡಿಟ್ ಆಪ್ಷನಿಂದ ಅಪ್ಲೋಡ್ ಮಾಡ್ಬೋದು. ಸೊ ನಾನು ತೋರಿಸ್ತೀನಿ ನಿಮಗೆ ಇಲ್ಲಿ ಪ್ರವೇಶ ಒಳಗಡೆ PGCET 2024 ಅಂತ ಇದೆ. ಸೊ ಇಲ್ಲಿ ಕ್ಲಿಕ್ ಮಾಡಿದ್ರೆ ವಿಲ್ ಬಿ ಗೆಟಿಂಗ್ PGCET 2024 ಅಪ್ಲಿಕೇಶನ್ ಎಡಿಟ್ ಲಿಂಕ್ ಅಂತ ಬಿಟ್ಟಿದ್ದಾರೆ. ಫಸ್ಟ್ ಆಪ್ಷನ್ ಬಿಟ್ಟಿದ್ದಾರೆ. ಸೊ ಇಲ್ಲಿ ಕ್ಲಿಕ್ ಮಾಡಿ ನೀವು ಮಾಡಾದ್ಮೇಲೆ ಸೊ ಇಟ್ ಈಸ್ ಗೋಯಿಂಗ್ ಟು ಆಸ್ಕ್ ಯು ಟು ಲಾಗಿನ್ ಮಾಡಬೇಕಂತ ಒಂದು ಆಪ್ಷನ್ ಕೇಳುತ್ತೆ. ಪ್ರೊಸೀಡ್ ಟು ಲಾಗಿನ್ ಫಾರ್ ರಿಜಿಸ್ಟರ್ಡ್ ಯೂಸರ್ ಅಂತ ಕ್ಲಿಕ್ ಮಾಡೋದಾದ್ಮೇಲೆ ಸೊ ಇಲ್ಲಿ ನಿಮಗೆ ಲಾಗಿನ್ ಐ ಡಿ ಎಲ್ಲ ಕೇಳುತ್ತದು. ಸೊ ಜಸ್ಟ್ ನಿಮ್ಮ ಲಾಗಿನ್ ಐ ಡಿ ಎಲ್ಲ ಎಂಟ್ರಿ ಮಾಡಿ. ನಾನು ಒಂದು ಸ್ಟೂಡೆಂಟ್ ಅದೊಂದು ಇಲ್ಲಿ ಲಾಗಿನ್ ಐ ಡಿ ಹಾಕ್ಬಿಟ್ಟು ನಿಮ್ಗೆ ನಾನು ರೈಟ್ ಕ್ಯಾಪ್ಚರ್ನ ಹಾಕ್ಬೇಕು. ಲಾಗಿನ್ ಮೇಲೆ ಕ್ಲಿಕ್ ಮಾಡಿದ್ರೆ ಸೊ ಇದು ಓಪನ್ ಆಗುತ್ತೆ. ಸೊ ಇಲ್ಲಿ ಓಪನ್ನು ಒಂದು ನಿಮಿಷ, ಇಟ್ ಈಸ್ ಗೆಟಿಂಗ್ ಲೋಡೆಡ್. ಸೊ ಫೈನ್. ಸೊ ಇದಾದಮೇಲೆ ಇದು ಓಪನ್ ಆದ ತಕ್ಷಣ ಇಟ್ ಈಸ್ ಗೋಯಿಂಗ್ ಟು ಆಸ್ಕ್ ಯು ವಾಂಟ್ ಟು ಎಡಿಟ್ ದ ಅಪ್ಲಿಕೇಶನ್ ಎಡಿಟ್ ಮಾಡಬೇಕಾ ಅಂತ ಇದು ಒಂದು ಆಪ್ಷನ್ ಕೇಳುತ್ತೆ. ಇಲ್ಲಿ ಬರುತ್ತೆ ಸೆಕೆಂಡ್. ಓಕೆ, ಸೊ ಡು ಯು ವಾಂಟ್ ಟು ಎಡಿಟ್ ದ ಅಪ್ಲಿಕೇಶನ್ ಅಂತ ಬರುತ್ತೆ. ಸೊ ನೀವು ಹೌದು ಅಂತ ಕ್ಲಿಕ್ ಮಾಡಿ ಸಬ್ಮಿಟ್ ಅಂತ ಕೊಡಬೇಕಾಗುತ್ತೆ. ಸೊ ಡು ಯು ವಾಂಟ್ ಟು ಸಬ್ಮಿಟ್, ಎಸ್ ಸಬ್ಮಿಟ್ ಕೊಡಿ. ಅದಾದಮೇಲೆ ಫುಲ್ ಅಪ್ಲಿಕೇಶನ್ನ ನೀವು ಮತ್ತೆ ಎಡಿಟ್ ಮಾಡ್ಕೋಬೋದು. ಸೊ ಆಲ್ರೆಡಿ ಇಲ್ಲಿ ನಿಮ್ಮದು ಇಮೇಲ್ ಐ ಡಿ ಚೇಂಜ್ ಮಾಡೋಂಗಿದ್ರೆ ಇಮೇಲ್ ಐ ಡಿ ಚೇಂಜ್ ಮಾಡ್ಬೋದು, ಡಿಸ್ಟ್ರಿಕ್ಟು ಅಥವಾ ಅಡ್ರೆಸ್ನ ಚೇಂಜ್ ಮಾಡ್ಕೋಬೋದು. ಸೊ ರೆಸಿಡೆಂಟು ಮತ್ತು ಪಿನ್ ಕೋಡು, ನಿಮ್ಮ ಮೊಬೈಲ್ ನಂಬರ್ ಎಲ್ಲನೂ ಕೂಡ ಚೇಂಜ್ ಮಾಡ್ಕೋಬೋದು. ಅದಾದಮೇಲೆ ಉಳಿಸು ಅಂತ ಕ್ಲಿಕ್ ಮಾಡಿದ್ರೆ ಸೊ ಈ ಪೇಜ್ ಒಳಗಿರುವಂತಹ ಎಲ್ಲ ಜನರಲ್ ಇನ್ಸ್ಟ್ರಕ್ಷನ್ ಎಲ್ಲ ಸೇವ್ ಆಗುತ್ತೆ. ನಿಮಗೆ ಜಾಸ್ತಿ ಬರೋದು ಎಲಿಜಿಬಿಲಿಟಿ ಕ್ಲಾಸ್ ಯಾರ್ದಾದ್ರು ತಪ್ಪಾಗಿತ್ತಪ್ಪ ಅಂದರೆ, ಎಲಿಜಿಬಿಲಿಟಿ ಕ್ಲಾಸ್ ತಪ್ಪಾಗಿತ್ತಂದರೆ ಇದನ್ನು ಕೂಡ ಎಡಿಟ್ ಮಾಡ್ಕೋಬೋದು ನೀವು. ಸೊ PUC ಎಲ್ಲಿ ಮುಗಿಸಿದ್ರಾ, ಡಿಗ್ರಿ ಎಲ್ಲಿ ಮುಗಿಸಿದ್ರಾ, ಯಾವ ಬೋರ್ಡಲ್ಲಿ ಮುಗಿಸಿದ್ರೆ ಎಲ್ಲನೂ ಕೂಡ ಎಡಿಟ್ ಮಾಡ್ಬೋದು. ಅದಾದಮೇಲೆ ರಿಸರ್ವೇಷನ್, ಮೀಸಲಾತಿ, ರೈಟ್. ಸೊ ತುಂಬ ಜನರದ್ದು ಏನಿದೆ ಒಂದು ಸಮಸ್ಯೆ ಆಗಿದೆ, ನೀವು RD ನಂಬರು ತುಂಬ ಜನರದ್ದು ಎಕ್ಸ್ಪೈರ್ ಆಗಿತ್ತು. ಸೊ ಮತ್ತೆ RD ನಂಬರ್ ಹೊಸ ತೊಗೊಂಡಿರ್ತೀರ, ಅದನ್ನು ನೀವು ಎಡಿಟ್ ಮಾಡ್ಕೋಬೋದು. ಯು ಕ್ಯಾನ್ ಎಡಿಟ್ ಹಿಯರ್ ಆಲ್ಸೋ. ಇಲ್ಲಿ ಮಾಡಿ ಸೊ ಇಲ್ಲಿ ಎಡಿಟ್ ಮಾಡಿಕೊಂಡು ನೀವು ಇಲ್ಲಿ ಚೆಕ್ ಮಾಡಿದ್ರೆ ನಿಮಗೆ RD ನಂಬರ್, ಹೊಸ RD ನಂಬರ್ನ ಅಪ್ಲೋಡ್ ಮಾಡ್ಬೋದು. ಸೊ ಇದು ತುಂಬ ಜನಕ್ಕೆ ಕನ್ಫ್ಯೂಷನ್ಸ್ ಇತ್ತು. ಬಿಕಾಸ್ ಏನಾಗಿತ್ತು, ತುಂಬ ಜನರದ್ದು ಎಕ್ಸ್ಪೈರ್ ಆಗಿಬಿಟ್ಟಿತ್ತು. ಅಪ್ಲಿಕೇಶನ್ ಹಾಕುವಾಗ ಇತ್ತದು, ಬಟ್ ಅಪ್ಲಿಕೇಶನ್ ಹಾಕಿದ್ರೆ ಎಕ್ಸ್ಪೈರ್ ಆಗಿಬಿಟ್ಟಿದೆ. 5 ವರ್ಷ ಇರುತ್ತಲ್ಲ, ಅದು ಎಕ್ಸ್ಪೈರ್ ಆಗಿಬಿಟ್ಟಿದೆ. ಸೊ ಅದಕ್ಕೋಸ್ಕರ ಯಾರಾದ್ರೂ ಎಕ್ಸ್ಪೈರ್ ಆಗಿತ್ತಂದರೆ ಅಗೇನ್ ನೀವೇನು ಮಾಡ್ಬೋದು, RD ನಂಬರ್ನ ಮತ್ತೆ ಎಡಿಟ್ ಮಾಡಿಬಿಟ್ಟು ಯು ಕ್ಯಾನ್ ರೀಚೆಕ್, ಮತ್ತೆ ಅದನ್ನ ನೀವು ಸಬ್ಮಿಟ್ ಮಾಡ್ಕೋಬೋದು. ಸೊ ಇದು ಕೂಡ ವೆರಿ ವೆರಿ ಇಂಪಾರ್ಟೆಂಟ್. ಇದನ್ನ ಮಿಸ್ ಮಾಡಬೇಡ್ರಿ. ಇನ್ ಕೇಸ್ RD ನಂಬರ್ನ ನೀವು ಎಡಿಟ್ ಆಪ್ಷನಲ್ಲಿ ಆ್ಯಡ್ ಮಾಡಲಿಲ್ಲಪ್ಪ ಅಂದರೆ ಡೆಫಿನೆಟ್ಲಿ ನಿಮ್ಮದು ಜನರಲ್ ಕ್ಯಾಟಗರಿಯಾಗಿ ಕನ್ಸಿಡರ್ ಆಗುತ್ತೆ. ಇನ್ ಕೇಸ್ ಅದೇನಾದರೂ ಎಕ್ಸ್ಪೈರ್ ಆಗಿಬಿಟ್ಟಿದೆ ಅಂದರೆ ಜನರಲ್ ಕ್ಯಾಟಗರಿಯಾಗಿ ಕನ್ಸಿಡರ್ ಆಗುತ್ತೆ. ಸೊ ನಿಮ್ಮ ಕಾಲೇಜ್ ಸೆಲೆಕ್ಷನಲ್ಲಿ ಇದು ತುಂಬ ಹೊಡೆತ ಬೀಳುತ್ತೆ. ಅದಕ್ಕೋಸ್ಕರ ರಿಸರ್ವೇಷನ್ ಇತ್ತು 2A 3A 3B SC ST ಕ್ಯಾಟಗರಿ ಏನಾದರೂ ಇತ್ತಪ್ಪ ಅಂದರೆ RD ನಂಬರ್ನ, ಕಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ ಇರೋ ಹೊಸ RD ನಂಬರ್ನ ಇಲ್ಲಿ ಹಾಕ್ಬಿಟ್ಟು ಅಪ್ಡೇಟ್ ಮಾಡಿರಿ. ನೆಕ್ಸ್ಟು ಸೊ ಇದು ಮೇಲ್ಗಡೆ ಇರೋದು ಯಾವುದಪ್ಪ, ಇದು OBC. ಆಲ್ರೆಡಿ ನಿಮ್ಮ ಕ್ಯಾಟಗರಿನ ಕ್ಲೇಮ್ ಮಾಡೋದು. ಕೆಳಗಡೆ ಇರೋದು ಎಲ್ಲಪ್ಪ ನಿಮ್ಮದು ಯಾವುದು, ಇನ್ಕಮ್ ಸರ್ಟಿಫಿಕೇಟ್. ಸೊ ಇನ್ ಕೇಸ್ ನಾವು 371J, ತುಂಬ ಜನ ಕಮೆಂಟ್ ಸೆಲೆಕ್ಷನ್ ಕಮೆಂಟ್ ಕೂಡ ಮಾಡಿದ್ರು, ಸರ್ 371 ಹೊಸ ಸರ್ಟಿಫಿಕೇಟ್ ತೆಗೆಸಿದ್ದೀನಿ, ಅದನ್ನು ಅಪ್ಲೋಡ್ ಮಾಡ್ಬೇಕಾ ಸರ್, ಈಗ ಮಾಡ್ಬೋದಾ ಅಂತ. ಸೊ ಆಪ್ಷನ್ ಬಿಟ್ಟಿದ್ದಾರೆ. ನೀವು 370 ಕಲ್ಯಾಣ ಕರ್ನಾಟಕ ಹೈದರಾಬಾದ್ ರಿಸರ್ವೇಷನ್ ಏನಾದರೂ ಇತ್ತಪ್ಪ ಅಂದರೆ ಹೌದು ಅಂತ ಕ್ಲಿಕ್ ಮಾಡಿ, ಅದರೊಳಗೆ ಒಂದು RD ನಂಬರ್ ಇರುತ್ತೆ, ಅದನ್ನು ಕೂಡ ನೀವು ಹಾಕೊಳ್ಬೋದು. ಗೆಟ್ ಮೈ ಪಾಯಿಂಟ್. ಸೊ ಕಲ್ಯಾಣ ಕರ್ನಾಟಕ ರಿಸರ್ವೇಷನಲ್ಲಿ ಕ್ಲೇಮ್ ಮಾಡಿದ ನನ್ನ ಸ್ಟೂಡೆಂಟು. ಸೊ ನೀವು ಅದೇ ರೀತಿ ನೀವು ಹೊಸ ಸರ್ಟಿಫಿಕೇಟ್ ತೆಗೆಸಿರೋದನ್ನ ಅದನ್ನ ಅಪ್ಲೋಡ್ ಮಾಡ್ಬೋದು. ನೆಕ್ಸ್ಟ್ ಸ್ಟಡಿ ಡೀಟೇಲ್ಸ್ ಒಳಗಡೆ, ಇಟ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಸ್ಟಡಿ ಡೀಟೇಲ್ಸ್ ಒಳಗಡೆ ಹೋಗ್ಬಿಟ್ಟು ನೋಡಿರಿ, ತೇರ್ಗಡೆಯಾದ ತರಗತಿ ಇದೆಲ್ಲನೂ ಕೂಡ ಆ್ಯಡ್ ಮಾಡ್ತಾ ಹೋಗ್ರಿ. ಗೆಟ್ ಮೈ ಪಾಯಿಂಟ್. ಇದೆಲ್ಲನೂ ಕೂಡ ಆ್ಯಡ್ ಮಾಡಿರಿ. ಫಾರ್ ಎಕ್ಸಾಂಪಲ್ ಸಿ ಹಿಯರ್. ಸೊ ನೀವೇನಾದರೂ ಯಾವ 3 ವರ್ಷ ಡಿಗ್ರಿನ, 5 ವರ್ಷ ಡಿಗ್ರಿನ, 4 ವರ್ಷ ಡಿಗ್ರಿನ ಏನೇನಿದೆ ಎಲ್ಲನೂ ಕೂಡ ಇಲ್ಲಿ ಆ್ಯಡ್ ಮಾಡ್ತಾ ಹೋಗ್ರಿ ಸ್ಟಡಿ ಡೀಟೇಲ್ಸ್ ಒಳಗಡೆ. ಗೆಟ್ ಮೈ ಪಾಯಿಂಟ್. ಆಲ್ರೆಡಿ ಇಲ್ಲಿ ಆ್ಯಡ್ ಮಾಡಿದ್ದಾರೆ ಅವರು 1 to 20 ಅಂದರೆ 3rd ಇಯರ್ ಡಿಗ್ರಿ ಅಂದರೆ ಅವ್ರದ್ದು 3 ವರ್ಷ ಡಿಗ್ರಿ ಮುಗಿದಿದೆ. ಸೊ ಅವರೆಲ್ಲನೂ ಕೂಡ ಆ್ಯಡ್ ಮಾಡಿದ್ದಾರೆ. ಇನ್ ಕೇಸ್ ಯಾರಾದರೂ ತಪ್ಪು ಮಿಸ್ಟೇಕ್ ಆಗಿತ್ತಪ್ಪ ಅಂದರೆ ಅಗೇನ್ ಇಲ್ಲಿ ಡಿಲೀಟ್ ಮೇಲೆ ಎಲ್ಲ ಕ್ಲಿಕ್ ಮಾಡಿಬಿಟ್ಟು ಎಲ್ಲ ಕೂಡ ಡಿಲೀಟ್ ಮಾಡಿಬಿಟ್ಟು ಮತ್ತೆ ಹೊಸದಾಗಿ ಆ್ಯಡ್ ಮಾಡಿ. ಸೊ ಅಂದರೆ ಟೋಟಲ್ ಆಗಿ 20 ವರ್ಷ, ಟೋಟಲ್ ಆಗಿ ಯಾವಾಗ 1ನೇ ಕ್ಲಾಸಿಂದ ಹಿಡಿದುಬಿಟ್ಟು ಡಿಗ್ರಿ ಫೈನಲ್ ಇಯರ್ವರೆಗೂ. ಇನ್ ಕೇಸ್ ಏನೋ ಫೈನಲ್ ಇಯರ್ ಇಲ್ಲಪ್ಪ ನಿಮಗೆ, ಇನ್ ಕೇಸು ಫೈನಲ್ ಇಯರ್ ಇಲ್ಲ ಅಂದರೆ ಇನ್ನು ನೀವು 5th SEM 6th SEM ಇದ್ದರೂ ಕೂಡ 3 ಇಯರ್ ಡಿಗ್ರಿ ಇದ್ದರೆ ಯಾವ ಕಾಲೇಜಲ್ಲಿ ಓದ್ತಿದ್ರೆ ಆ ಕಾಲೇಜ್ನ ಹಾಕ್ಬಿಡ್ರಿ ಇಲ್ಲಿ. ಗೆಟ್ ಮೈ ಪಾಯಿಂಟ್. ಸೊ ನಿಮ್ಮ ಸ್ಟಡಿ ಡೀಟೇಲ್ಸ್ ಕೂಡ ಆ್ಯಡ್ ಮಾಡ್ಬೋದು. ನೆಕ್ಸ್ಟು ಡಿಗ್ರಿ ಡೀಟೇಲ್ಸ್ ಬರುತ್ತೆ. ಡಿಗ್ರಿ ಡೀಟೇಲ್ಸ್ ಇದು ತುಂಬ ಕ್ರೂಷಿಯಲ್ ಆಗಿರುತ್ತೆ. ಡಿಗ್ರಿ ಡೀಟೇಲ್ಸ್ ಒಳಗಡೆ ದ್ಯಾಟ್ ನೀವು ಎಲ್ಲೆಲ್ಲಿ ಓದಿದ್ದೀರಾ,
ರೈಟ್. ಸೊ ಎಂಟರ್ ಯುವರ್ ಕಾಲೇಜ್ ನೇಮ್. ಸೊ ಯಾವ ಡಿಗ್ರಿ ಎಲ್ಲೆಲ್ಲಿ ಓದಿದ್ರಾ, 3 ವರ್ಷದ ಡಿಗ್ರಿನ ಅಥವಾ ಕಾಲೇಜ್ ಹೆಸರೇನು. ಸೊ ನೆಕ್ಸ್ಟ್ ನಿಮಗೆ ಯಾವ ಯೂನಿವರ್ಸಿಟಿ ಅಂಡರಲ್ಲಿ ಓದ್ತಾ ಇದ್ದೀರಾ, ಸೊ ಯಾವ ತಾಲೂಕು, ಯಾವ ಡಿಸ್ಟ್ರಿಕ್ಟು ಎಲ್ಲನೂ ಕೂಡ ಹಾಕ್ರಿ. ರೈಟ್. ಸೊ ನೆಕ್ಸ್ಟು ಇದೆಲ್ಲ ಅಡಿಷನಲ್ ಡೀಟೇಲ್ಸ್ ಎಲ್ಲ ಏನು ಸಮಸ್ಯೆ ಇಲ್ಲ, ಆಲ್ರೆಡಿ ಫಿಲ್ ಮಾಡಿರ್ತೀರ. ನೆಕ್ಸ್ಟ್ ನಿಮಗೆ ಸಮಸ್ಯೆ ಬರೋದಿಲ್ಲಪ್ಪ ಅಂದರೆ, ತುಂಬ ಜನಕ್ಕೆ ಡೌಟ್ಸ್ ಬಂದಿರೋದು ಡಾಕ್ಯುಮೆಂಟ್ಸ್ ಅಪ್ಲೋಡ್, ಯಾವ್ಯಾವ ಡಾಕ್ಯುಮೆಂಟ್ಸ್ನ ಅಪ್ಲೋಡ್ ಮಾಡಬೇಕು ಅಂತ ತುಂಬ ಜನಕ್ಕೆ ಡೌಟ್ಸ್ ಇತ್ತು. ಇದರೊಳಗಡೆ ನೋಡ್ರಿ, ಇಲ್ಲಿ 10th ಮಾರ್ಕ್ಸ್ಗಳನ್ನ ನೀವು ಅಪ್ಲೋಡ್ ಮಾಡಲೇಬೇಕು, ಸೆಕೆಂಡ್ PUC ಮಾರ್ಕ್ಸ್ಗಳನ್ನ ಅಪ್ಲೋಡ್ ಮಾಡಲೇಬೇಕು, ಸೆಕೆಂಡ್ PUC ಮಾರ್ಕ್ಸ್ಗಳನ್ನ ಅಪ್ಲೋಡ್ ಮಾಡಬೇಕು, ಕ್ಯಾಂಡಿಡೇಟ್ ಸ್ಟಡಿ ಸರ್ಟಿಫಿಕೇಟ್ ಅಪ್ಲೋಡ್ ಮಾಡಬೇಕು. ಇಲ್ಲಿ ಬಂದು ನೋಡ್ರಿ QE ಮಾರ್ಕ್ಸ್ ಕಾರ್ಡ್, QE ಡಿಗ್ರಿ ಮಾರ್ಕ್ಸ್ ಕಾರ್ಡ್ ಅಂದರೆ ಇಲ್ಲೇನು ಅಪ್ಲೋಡ್ ಮಾಡಬೇಕು. ಸೊ ಇವಾಗ ತುಂಬ ಜನಕ್ಕೆ ಎಡಿಟ್ ಆಪ್ಷನ್ ಬಿಟ್ಟಾಗ ನಿಮ್ಮ 6th ಸೆಮಿಸ್ಟರ್ ರಿಸಲ್ಟ್ನ ಅಂದರೆ 3rd ಇಯರ್ ಡಿಗ್ರಿನ ಎಂಟ್ರಿ ಮಾಡಿದ್ರೆ, ನೀವು ಮಾರ್ಕ್ಸ್ ಎಂಟ್ರಿ ಮಾಡಿದ್ರಿ, ಬಲ್ಲಿ ಅಪ್ಲೋಡ್ ಮಾಡೋಕ್ಕಾಗ್ತಿರಲಿಲ್ಲ. ಕೆಳಗಡೆ ಒಂದು ಆಪ್ಷನ್ ಕೊಟ್ಟಿದ್ರು, ಹ್ಯಾವ್ ಯು ಕ್ಲಿಯರ್ ಗೇಟ್ ಆರ್ ನಾಟ್ ಅಂತ. ನೀವು ನೋ ಅಂತ ಕೊಟ್ಬಿಟ್ಟು ಅಪ್ಲೋಡ್ ಮಾಡೋಕ್ಕಾಗ್ತಿರಲಿಲ್ಲ. ನಾವು ದೇ ಹ್ಯಾವ್ ರಿಲೀಸ್ ದ ಆಪ್ಷನ್, ಅವರು ಆಪ್ಷನ್ ರಿಲೀಸ್ ಮಾಡಿದ್ದಾರೆ. QE ಮಾರ್ಕ್ಸ್ಗಳನ್ನ ಅಪ್ಲೋಡ್ ಮಾಡ್ಬೋದು, ಡಿಗ್ರಿ ಮಾರ್ಕ್ಸ್ಗಳನ್ನ ಅಪ್ಲೋಡ್ ಮಾಡ್ಬೋದು. ಅಂದರೆ ನಿಮ್ಮ ಫಸ್ಟ್ ಟು 6th ಸೆಮಿಸ್ಟರ್ ಅಥವಾ ಫಸ್ಟ್ ಟು 8th ಸೆಮಿಸ್ಟರ್ ಯಾವ್ಯಾವ ಡಿಗ್ರಿ ಮಾರ್ಕ್ಸ್ಗಳಿದೆ, ಅದು 5ನೇ ಸೆಮ್ವರೆಗೂ ಇದ್ರೂ ಫೈನ್, 6ನೇ ಸೆಮ್ವರೆಗೂ ಇದ್ರೂ ಫೈನ್, ಎಷ್ಟೆಷ್ಟು ಡಿಗ್ರಿ ಮಾರ್ಕ್ಸ್ ಕಡಿದೆ ಎಲ್ಲನೂ ಕೂಡ ಒಂದೇ PDF ಮಾಡಿಬಿಟ್ಟು ಇಲ್ಲಿ ಬಂದು ಯಾವುದು ಎಲ್ಲಿ ಮಾಡಬೇಕು, ಡಾಕ್ಯುಮೆಂಟ್ಸ್ ಅಪ್ಲೋಡ್ ಒಳಗೆ ಬಂದು, ಡಾಕ್ಯುಮೆಂಟ್ ಅಪ್ಲೋಡ್ಸ್ ಒಳಗಡೆ ಬಂದು ಇಲ್ಲಿ ನೀವು ಡಾಕ್ಯುಮೆಂಟ್ಸ್ ಟು ಬಿ ಅಪ್ಲೋಡೆಡ್ ಒಳಗಡೆ ಯಾವ್ಯಾವ ಇದೆ ಅಂತ ಅಲ್ಲಿ QE ಮಾರ್ಕ್ಸ್ ಕಾರ್ಡ್ ಅಂತ ಇರುತ್ತೆ. ಇಲ್ಲಿ ಆಲ್ರೆಡಿ ಸ್ಟೂಡೆಂಟ್ ಅಪ್ಲೋಡ್ ಮಾಡೋದ್ರಿಂದ ಅದು ಬರ್ತಾ ಇಲ್ಲ, ಬಟ್ QE ಮಾರ್ಕ್ಸ್ ಕಾರ್ಡ್ ಅಂತ ಇರುತ್ತೆ. ಅದನ್ನ ಸೆಲೆಕ್ಟ್ ಮಾಡಿಬಿಟ್ಟು ಇಲ್ಲಿ ಚೂಸ್ ಫೈಲ್ ಅಂತ ಇದೆ, ಕ್ಲಿಕ್ ಮಾಡಿದ್ರೆ ಯು ಕ್ಯಾನ್ ಸೆಲೆಕ್ಟ್ ದಟ್ ಫೈಲ್ ವಿಚ್ ಇಸ್ ಸೇವ್ಡ್ ಇನ್ ಅ ಕಂಪ್ಯೂಟರ್ ಆರ್ ಮೊಬೈಲ್. ಸೊ ನೀವು ಅದನ್ನ ಅಪ್ಲೋಡ್ ಮಾಡ್ಬೋದು. ಪ್ಲೀಸ್ ಡೋಂಟ್ ಇದನ್ನ ಮಿಸ್ ಮಾಡಬೇಡ್ರಿ, QE ಡಿಗ್ರಿ ಸರ್ಟಿಫಿಕೇಟ್ನ ಅಪ್ಲೋಡ್ ಮಾಡಿರಿ. ಡನ್. ನೆಕ್ಸ್ಟ್ ಇನ್ನೊಬ್ರು ಸ್ಟಡಿ ಸರ್ಟಿಫಿಕೇಟ್ನ ತುಂಬ ಜನ ಅಪ್ಲೋಡ್ ಮಾಡಲಿಲ್ಲ. ಸ್ಟಡಿ ಸರ್ಟಿಫಿಕೇಟ್ 7 ವರ್ಷ ಸ್ಟಡಿ ಸರ್ಟಿಫಿಕೇಟ್ ಬೇಕು, ಮಿನಿಮಮ್ 7 years ಯು ಹ್ಯಾವ್ ಟು ಅಪ್ಲೋಡ್. ಆ ಸ್ಟಡಿ ಸರ್ಟಿಫಿಕೇಟ್ನ ಕೂಡ ಇಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ. ರೈಟ್. ಸೊ ನೋಡಿರಿ, ಯಾವ್ಯಾವ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡಬೇಕು, 10th, ಸೆಕೆಂಡ್ PUC, ಸೊ ನಿಮ್ಮದು ಡಿಗ್ರಿ ಸ್ಟಡಿ ಸರ್ಟಿಫಿಕೇಟು, ನೆಕ್ಸ್ಟು QE ಮಾರ್ಕ್ಸ್ ಕಾರ್ಡ್ ಅಂದರೆ 1 to 6 ಆಗಿರಲಿ, 1 to 8 ಆಗಿರಲಿ, 8th ಸೆಮಿಸ್ಟರ್ ಆಗಿರಲಿ. ಸೊ ಎಲ್ಲ ಸೆಮಿಸ್ಟರ್ದು ಮಾರ್ಕ್ಸ್ ಕಾರ್ಡ್ನ ತೊಗೊಂಡು ಒಂದು ಸಿಂಗಲ್ PDF ಮಾಡಿಬಿಟ್ಟು ನೀವು ಇದನ್ನು ಮಾಡಬೇಕಾಗುತ್ತೆ, ಅಪ್ಲೋಡ್ ಮಾಡಬೇಕಾಗುತ್ತೆ. ಕಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ನ ಅಪ್ಲೋಡ್ ಮಾಡಬೇಕಾಗುತ್ತೆ. ಪಾಸ್ಪೋರ್ಟ್ ಸೈಜ್ ಫೋಟೋ, ತಂಬು ಮತ್ತು ಈಗ ಸಿಗ್ನೇಚರ್ ಆಲ್ರೆಡಿ ಅಪ್ಲೋಡ್ ಮಾಡಿರ್ತೀರಾ. ನೆಕ್ಸ್ಟು ಸ್ಟಡಿ ಸರ್ಟಿಫಿಕೇಟ್ ಯಾವುದಾದ್ರು 7 ವರ್ಷನ ಅಪ್ಲೋಡ್ ಮಾಡಿಲ್ಲ ಸರ್, ಬರೀ 4 ವರ್ಷ ಮಾಡಿದ್ದೀನಿ, 5 ವರ್ಷ ಮಾಡಿದ್ದೀನಿ ಅಂದರೆ ಸಮಸ್ಯೆ ಇಲ್ಲ. ಇವಾಗ ಅಪ್ಲೋಡ್ ಆಪ್ಷನ್ ಬಿಟ್ಟಿದ್ದಾರೆ, ಪ್ಲೀಸ್ ಇದನ್ನ ಅಪ್ಲೋಡ್ ಮಾಡಿರಿ. ಸೊ ಅಗೇನ್ ಆ್ಯಂಡ್ ಅಗೇನ್ ದೇ ವಿಲ್ ನಾಟ್ ಗಿವ್ ದ ಎಡಿಟ್ ಆಪ್ಷನ್, ಮತ್ತೆ ಎಡಿಟ್ ಆಪ್ಷನ್ ಬಿಡಲ್ಲ. ಇದೇ ಲಾಸ್ಟ್ ಆಗ್ಬೋದು ಅಥವಾ ಇನ್ನೊಂದ್ಸತಿ ಬಿಡ್ಬೋದು, ಐ ಡೋಂಟ್ ನೋ, ಬಟ್ ಇದೇ ಲಾಸ್ಟ್ ಅಂತ ಕನ್ಸಿಡರ್ ಮಾಡಿಬಿಟ್ಟು ಇವಾಗಲೇ ಪ್ರತಿಯೊಂದು ಅಪ್ಲೋಡ್ ಮಾಡಿರಿ. ತುಂಬ ಜನ ಡಿಗ್ರಿ ಮಾರ್ಕ್ಸ್ಗಳನ್ನ QE ಮಾರ್ಕ್ಸ್ಗಳನ್ನ ಅಪ್ಲೋಡ್ ಮಾಡಿಲ್ಲ. ನಾವು ಇಟ್ ಈಸ್ ದ ಆಪರ್ಚುನಿಟಿ ದಟ್ ಯು ಹ್ಯಾವ್ ಟು ಅಪ್ಲೋಡ್ ದ ಡಿಗ್ರಿ ಸರ್ಟಿಫಿಕೇಟ್. ರೈಟ್. ಸೊ ಡಿಗ್ರಿ ಸರ್ಟಿಫಿಕೇಟ್ ಅಪ್ಲೋಡ್ ಮಾಡಿಲ್ಲ ಅಂದರೆ ನಿಮ್ಮ ರಿಸಲ್ಟು ವಿತ್ಹೆಲ್ಡ್ ಆಗುತ್ತೆ, ಡಾಕ್ಯುಮೆಂಟ್ಸ್ ವೆರಿಫೈ ಆಗಲ್ಲ. ಈ ಸತಿ ಮೋಸ್ಟ್ ಪ್ರಾಬಬ್ಲಿ ಡಾಕ್ಯುಮೆಂಟ್ಸ್ ಎಲ್ಲನೂ ಕೂಡ ಆನ್ಲೈನ್ ವೆರಿಫೈ ಆಗುವಂಥ ಚಾನ್ಸಸ್ ಇದೆ. ಬಿಕಾಸ್ ಅದಕ್ಕೋಸ್ಕರ ಕೇಳ್ತಿರಲ್ಲ ಅವರು, ಇಲ್ಲಾಂದರೆ ಇದನ್ನೆಲ್ಲ ಕೇಳ್ತಿರಲಿಲ್ಲ ಅವರು. ಬರೀ 10th PUC ಕೇಳ್ತಿದ್ರು, ಬಟ್ ಸಿಗ್ನೇಚರು, ಪಾಸ್ಪೋರ್ಟ್ ಸೈಜ್ ಫೋಟೋ ಮತ್ತು ಥಂಬ್ ಇಂಪ್ರೆಷನ್ ಕೇಳ್ತಿದ್ರು. ಬಟ್ ಎಲ್ಲ ಸರ್ಟಿಫಿಕೇಟ್ನ QE ಮಾರ್ಕ್ಸ್ ಕಾರ್ಡ್ನೆಲ್ಲ ಅಪ್ಲೋಡ್ ಮಾಡೋಂತ ಕೇಳ್ತಿರಲಿಲ್ಲ, ಸ್ಟಡಿ ಸರ್ಟಿಫಿಕೇಟ್ ಕೂಡ ಅಪ್ಲೋಡ್ ಮಾಡೋಂತ ಕೇಳ್ತಿರಲಿಲ್ಲ. ಬಟ್ ಈ ಸತಿ ಎಲ್ಲನೂ ಕೂಡ ಅಪ್ಲೋಡ್ ಮಾಡುವಂಥ, ಆನ್ಲೈನಲ್ಲಿ ಅಪ್ಲೋಡ್ ಮಾಡುವಂತ ಕೇಳಿದ್ದಾರೆ. ಅಂದರೆ ಇಟ್ ಮೀನ್ಸ್ ದ ಡಾಕ್ಯುಮೆಂಟ್ ವೆರಿಫಿಕೇಷನ್ ಈಸ್ ಗೋಯಿಂಗ್ ಟು ಹ್ಯಾಪನ್ ಆನ್ಲೈನ್. ಇದು ನೆನ್ಪಿಟ್ಕೊಂಬಿಡ್ರಿ, ಆನ್ಲೈನ್ ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಗಬಹುದು, 99% ಚಾನ್ಸಸ್ ಇದೆ. ರೈಟ್. ನೆಕ್ಸ್ಟು ಡಿಗ್ರಿ ಮಾರ್ಕ್ಸ್ನ ಇವೆಲ್ಲ ಅಪ್ಲೋಡ್ ಮಾಡಿದ್ದಾರೆ ಆಲ್ರೆಡಿ, ಒಂದು ಸಪ್ರೇಟಾಗಿ ಬಿಟ್ಟಿದ್ರು, ಎಲ್ಲನೂ ಕೂಡ ಅಪ್ಲೋಡ್ ಮಾಡಿದ್ದೀರಾ. ಸೊ ನೆಕ್ಸ್ಟು ಪೇಮೆಂಟ್ ಆಲ್ರೆಡಿ ಆಗಿರುತ್ತೆ, ನಿಮ್ಮದು ಪೇಮೆಂಟ್ ಆಲ್ರೆಡಿ ಮಾಡಿರ್ತಾರೆ. ದೇರ್ ಇಸ್ ನೋ ನ್ಯೂ ಫೀಸ್ ಹ್ಯಾಸ್ ಆಲ್ರೆಡಿ ಪೇಡ್ ಅಂತ ಬಂದಿದೆ. ನೆಕ್ಸ್ಟು ಲಾಸ್ಟ್ ಪಾಯಿಂಟ್ ಈಸ್, ಪ್ರತಿಯೊಂದು ಸ್ಟೆಪ್ ಆದಮೇಲೆ ನೀವು ಏನಾದ್ರು ಚೇಂಜ್ ಮಾಡಿದ್ರೆ ಅಲ್ಲಿ ಕ್ಲಿಕ್ ಸೇವ್ ಅಂತ ಇರುತ್ತೆ, ಸೇವ್ ಮಾಡಿಬಿಟ್ಟು ನೆಕ್ಸ್ಟ್ ಆಪ್ಷನ್ಗೆ ಹೋಗ್ರಿ. ಏನೇ ಪಾಯಿಂಟ್. ಸೊ ಇಲ್ಲಿ ಬಂದು ನೋಡ್ರಿ, ಸೊ ಇದನ್ನ ನೀವು ಎಲ್ಲಾನು ಅಪ್ಡೇಟ್ ಮಾಡೋದಾದ್ಮೇಲೆ, ಪ್ರತಿಯೊಂದು ಅಪ್ಡೇಟ್ ಮಾಡ್ಕೊಂಡಾದ್ಮೇಲೆ ಕ್ಲಿಕ್ ಹಿಯರ್ ಟು ಪ್ರಿಂಟ್ ದ ಫೈನಲ್ ಅಪ್ಲಿಕೇಶನ್ನ ತಗೊಳ್ರಿ. ಡೋಂಟ್ ಫಾರ್ಗೆಟ್ ಟು ಟೇಕ್ ದ ಫೈನಲ್ ಅಪ್ಲಿಕೇಶನ್ ಪ್ರಿಂಟ್ ಆಗಿದ್ದನ್ನು ತಗೊಳ್ಳೋದು ಮರಿಬೇಡ್ರಿ. ಎಲ್ಲಾನು ಕೂಡ ತಗೊಳ್ಳೇಬೇಕಾಗುತ್ತೆ. ಬಿಕಾಸ್ ಇನ್ ಕೇಸ್ ಟು ದ ವರ್ಸ್ಟ್ ಕೇಸ್ ಐ ಆಮ್ ಟೆಲಿಂಗ್ ಯು, ಡಾಕ್ಯುಮೆಂಟ್ ವೆರಿಫಿಕೇಶನ್ ಆಫ್ಲೈನ್ ಆಗ್ಬಿಡುತ್ತೆ ಅಂತ ತಿಳ್ಕೊಡ್ರಿ. ಅವಾಗ ನಿಮ್ಮ ಅಪ್ಲಿಕೇಶನ್ ಕೂಡ ಇರಬೇಕಾಗುತ್ತೆ. ತುಂಬ ಜನ ಅಪ್ಲಿಕೇಶನ್ನ ಕಳ್ಕೊಂಡ್ಬಿಟ್ಟಿದ್ದೀರಾ, ಹೌದಲ್ವಾ? ನೀವು ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಫ್ಲೈನ್ ಎಲ್ಲ ಆಯ್ತಂದರೆ ನೀವು 10th ಮಾರ್ಕ್ಸ್ ಕಾರ್ಡ್, PUC ಮಾರ್ಕ್ಸ್ ಕಾರ್ಡ್, ನೆಕ್ಸ್ಟ್ ನಿಮ್ಮ ಪಾಸ್ಪೋರ್ಟ್ ಸೈಜ್ ಫೋಟೋ ಆಗಿರಲಿ, ಡಿಗ್ರಿ ಸರ್ಟಿಫಿಕೇಟ್ಸ್ ಆಗಿರಲಿ, ನೆಕ್ಸ್ಟ್ ನಿಮಗೆ ಸ್ಟಡಿ ಸರ್ಟಿಫಿಕೇಟ್ಸ್ ಆಗಿರಲಿ, ಕ್ಯಾಸ್ಟ್ ಇನ್ಕಮ್ ಆಗಿರಲಿ, ಹೈದರಾಬಾದ್ ಕರ್ನಾಟಕ ರಿಸರ್ವೇಷನ್ ಆಗಿರಲಿ, ಇವನ್ನೆಲ್ಲನೂ ಕೂಡ ತೊಗೊಂಡು ವಿತ್ ಹಾಲ್ ಟಿಕೆಟ್ ಆ್ಯಂಡ್ ವಿತ್ ಅಪ್ಲಿಕೇಶನ್ ಫೈನಲ್ ಪ್ರಿಂಟ್, ಅಪ್ಲಿಕೇಶನ್ ಆಗಿದೆ ಫೈನಲ್ ಪ್ರಿಂಟ್, ಇದನ್ನೆಲ್ಲ ತೊಗೊಂಡು ನೀವು ಆಫ್ಲೈನ್ ಡಾಕ್ಯುಮೆಂಟ್ ವೆರಿಫಿಕೇಷನ್ ಹೋಗೋದಾದರೆ ಇದು ಬೇಕೇ ಬೇಕಾಗುತ್ತೆ ಅಪ್ಲಿಕೇಶನ್. ವಿದೌಟ್ ದಟ್ ದೇ ವೋಂಟ್ ಅಕ್ಸೆಪ್ಟ್ ಮಾಡಲ್ಲ. ಅದಕ್ಕೋಸ್ಕರ ಹಾಲ್ ಟಿಕೆಟ್ ಮತ್ತು ಫೈನಲ್ ಅಪ್ಲಿಕೇಶನ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಇದೆಲ್ಲ ಎಡಿಟ್ ಮಾಡಾದ್ಮೇಲೆ ಫೈನಲ್ ಪ್ರಿಂಟ್ ಅಪ್ಲಿಕೇಶನ್ನ ತೊಗೊಳ್ಳೋದು ಮರಿಬೇಡ್ರಿ. ತೊಗೊಂಡು ಒಂದು PDF ಮಾಡಿ ಸೇವ್ ಮಾಡಿ ಇಟ್ಕೊಳ್ರಿ ನಿಮ್ಮ ಹತ್ರ. ಸೊ ಅದು ಯಾವಾಗ ಬೇಕು ನೆಸೆಸಿಟಿ ಆವಾಗ ನಿಮಗೆ ಸಿಗಬಹುದು. ಎಡಿಮೆ ಪಾಯಿಂಟ್. ಸೊ ಇನ್ನೊಂದ್ಸತಿ ಹೇಳ್ತೀನಿ, ಡಿಗ್ರಿ ಮಾರ್ಕ್ಸ್ ಕಾರ್ಡ್ನ ಅಪ್ಲೋಡ್ ಮಾಡುವಂಥ ಆಪ್ಷನ್ ಬಿಟ್ಟಿದ್ದಾರೆ. ಪ್ಲೀಸ್ ಅಪ್ಲೋಡ್ ಕಾಸ್ಟ್ ರಿಸರ್ವೇಷನ್
ಅಂದರೆ ನಿಮ್ಮದು ಕಾಸ್ಟ್ ಆಗಿರಲಿ, ಇನ್ಕಮ್ ಆಗಿರಲಿ, ಆರ್ ಡಿ ನಂಬರ್ ಎಕ್ಸ್ಪೈರ್ ಆಗಿತ್ತಂದರೆ ಯು ಕ್ಯಾನ್ ಅಪ್ಲೋಡ್ ದ ಆರ್ ಡಿ ನಂಬರ್ ನಾವ್ ಆ್ಯಂಡ್ ಯು ಕ್ಯಾನ್ ರೀಚೆಕ್ ಮಾಡ್ಕೊಡ್ರಿ, ಮತ್ತೆ ಅಪ್ಡೇಟ್ ಆಗುತ್ತೆ. ಯಾರ್ದಾದ್ರೂ ಆಗ್ತಾ ಇಲ್ಲ ಸರ್ ಅಂದರೆ ನಿಮ್ಮ ತಾಲೂಕ್ ಪಂಚಾಯತಿಗೆ, ನಾಡ ಕಚೇರಿಗೆ ತಾಲೂಕ್ ಪಂಚಾಯತಿಗೆ ಹೋಗಿ ಕಾಂಟ್ಯಾಕ್ಟ್ ಮಾಡಿದ್ರೆ ದೇ ಆರ್ ಗೋಯಿಂಗ್ ಟು ಗಿವ್ ಯು ದಟ್. ಸೊ ಇದು ಇನ್ನೂ ಎಷ್ಟು ದಿನ ಇರುತ್ತೆ, ದೇ ಹ್ಯಾವಂಟ್ ಗಿವನ್, ಇನ್ನೂ ಬಿಟ್ಟಿಲ್ಲ ಅವರು, ಎಲ್ಲಿವರೆಗೂ ಇರುತ್ತೆ ಇದು ಆಪ್ಷನ್ ಓಪನ್ ಇರುತ್ತೆ ಅಂತ ಇನ್ನೂ ಗೊತ್ತಿಲ್ಲ. ಬಟ್ ದ ಥಿಂಗ್ ಈಸ್ ಎಲ್ಲಿವರೆಗೂ ಇರಲಿ, ಇವತ್ತು ಮಾಡಿದ್ರೆ ಇವತ್ತೇ ಮಾಡಿ ಮುಗಿಸ್ಕೊಂಬಿಡ್ರಿ. ರೈಟ್. ಸೊ ಫಸ್ಟ್ ಜನರಲ್ ಡೀಟೇಲ್ಸ್ ನೋಡ್ರಿ, ಎಲಿಜಿಬಿಲಿಟಿ ಕ್ಲಾಸ್ ಚೆಕ್ ಮಾಡಿರಿ. ನಿಮಗೆ ಬರುವಂಥದ್ದೇ ಮೇನ್ ಇಂಪಾರ್ಟೆಂಟ್ ಬರುವಂಥ ರಿಸರ್ವೇಷನ್, ಅದನ್ನು ಚೆಕ್ ಮಾಡ್ಕೊಡ್ರಿ. ಡಿಗ್ರಿ ಸರ್ಟಿಫಿಕೇಟ್ ಎಲ್ಲ ಅಪ್ಲೋಡ್ ಆಗಿದೆಯಲ್ಲ ನೋಡ್ಕೊಡ್ರಿ, ಅಂದರೆ ಡಾಕ್ಯುಮೆಂಟ್ಸ್ ಎಲ್ಲ ಅಪ್ಲೋಡ್ ಆಗಿದೆಯಲ್ಲ ನೋಡ್ಕೊಡ್ರಿ. 10th ಮಾರ್ಕ್ಸ್ ಕಾರ್ಡು, PUC ಮಾರ್ಕ್ಸ್ ಕಾರ್ಡ್ ಅಪ್ಲೋಡ್ ಆಗಿದೆ, ಇನ್ನೊಂದ್ಸಲ ಚೆಕ್ ಮಾಡ್ಕೊಡ್ರಿ, ಇನ್ನೊಂದ್ಸತಿ ಫೈನಲ್ ಚೆಕ್ ಮಾಡ್ಕೊಂಡ್ಬಿಡ್ರಿ. ರೈಟ್. ಸೊ ದಿಸ್ ಇಸ್ ದ ವೆರಿ ವೆರಿ ಇಂಪಾರ್ಟೆಂಟ್ ದಟ್ ದೇ ಹ್ಯಾವ್ ಗಿವನ್. ದೆನ್ ಸೊ ಅಪ್ಲಿಕೇಶನ್ ಏಟ್ ಲಿಂಕ್ ಬಿಟ್ಟಿದ್ದಾರೆ, ಮತ್ತೆ ಬಿಡಲ್ಲ. ಪ್ಲೀಸ್ ಇವತ್ತೇ ಹೋಗ್ಬಿಟ್ಟು ಎಲ್ಲ ಅಪ್ಲಿಕೇಶನ್ನ ಎಡಿಟ್ ಮಾಡಿಕೊಂಡು ಶಿಸ್ತಾಗಿರಬೇಕು, ಯಾವುದು ಆಮೇಲೆ ಡಿಫಿಕಲ್ಟೀಸ್ ಬರಬಾರ್ದು. ದಟ್ ಕಮೆಂಟ್ ಸೆಕ್ಷನ್ ಒಳಗಡೆ ಏನೇನು ಡೌಟ್ಸ್ ಇದೆ ಪ್ಲೀಸ್ ಕಮೆಂಟ್ ಮಾಡಿರಿ. ಸೊ ನಾನು ವಾಟ್ಸಪ್ ಗ್ರೂಪ್ ನಂಬರ್ ಇರುತ್ತೆ, ವಾಟ್ಸಪ್ ಗ್ರೂಪ್ ನಂಬರ್ಗೂ ಕೂಡ can send the message. So whenever I'm going to get, definitely I'm going to reply. But the thing is, edit the option now itself. Ivatte edit ಮಾಡ್ಕೊಳ್ರಿ. This is the final chance. ಅಗೇನ್ ಆ್ಯಂಡ್ ಅಗೇನ್ ದೇ ವೋಂಟ್ ಗಿವ್. ಯಾಕೆ ಹೇಳ್ತಾರೆ ನೋಡ್ಕೊಡ್ರಿ, ಇದನ್ನು ಈಗ ಬಿಟ್ಟಿದ್ದಾರಪ್ಪ ಅಂದರೆ, 8 ಆಪ್ಷನ್ ಬಿಟ್ಟಿದ್ದಾರಪ್ಪ, ಕ್ಯೂ ಮಾರ್ಕ್ಸ್ಗಳು ಅಪ್ಲೋಡ್ ಬಿಟ್ಟಿದ್ದಾರಪ್ಪ ಅಂದರೆ ಇಟ್ ಈಸ್ ದ ಇಂಡಿಕೇಶನ್ ದ್ಯಾಟ್ ರಿಸಲ್ಟ್ ಮೇ ಕಮ್ ಅಟ್ ಎನಿ ಪಾಯಿಂಟ್ ಆಫ್ ಟೈಮ್, ಯಾವುದೇ ಟೈಮಲ್ಲೂ ಕೂಡ ಬರಬಹುದಂತ ಚಾನ್ಸಸ್ ಇರುತ್ತೆ. ಸೊ ವಿದಿನ್ ದಿಸ್ ಮಂತ್ ಎಂಡ್ ಅಥವಾ ಅಕ್ಟೋಬರ್ ಫಸ್ಟ್ ವೀಕ್ ಅಥವಾ ಸೆಕೆಂಡ್ ವೀಕ್ ಒಳಗಡೆ ಎಕ್ಸಾಮ್ ರಿಸಲ್ಟ್ ಬರಬಹುದು. ಅದಕ್ಕೋಸ್ಕರ ಯಾರು ಡಿಗ್ರಿ ಮಾರ್ಕ್ಸ್ಗಳನ್ನ ಅಪ್ಲೋಡ್ ಮಾಡೋದಿಲ್ಲ ಅವ್ರದ್ದು ರಿಸಲ್ಟ್ ಬರುವಂಥ ಚಾನ್ಸಸ್ಸು 99% ಇರಲ್ಲ. ಸೊ ಅದಕ್ಕೋಸ್ಕರ ಅಪ್ಲೋಡ್ ಮಾಡಿರಿ. ಫೈನ್. ಸೊ ಥ್ಯಾಂಕ್ ಯು ಸೋ ಮಚ್. ಇದು ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ನಿಮ್ಮ ಫ್ರೆಂಡ್ಸ್ ಜೊತೆಗೆಲ್ಲ ಶೇರ್ ಮಾಡಿರಿ. ಯಾರು PGCET ಎಕ್ಸಾಮ್ ಬರ್ತಿದ್ದಾರೆ ಮತ್ತು 2025ಗೆ ಯಾರ್ಯಾರು ಪ್ರಿಪೇರ್ ಆಗ್ತಿದ್ದಾರೆ, ನಿಮ್ಮ ಫ್ರೆಂಡ್ಸ್ ಯಾರೇ ಇದ್ದರೆ ಪ್ಲೀಸ್ ರೆಫರ್ ಧ್ರುವಿಕಾ ಅಕಾಡೆಮಿ ಟು ದಮ್. ಸೊ ವಿ ಆರ್ ಆಫರಿಂಗ್ PGCET, MBA and MCA batch courses for them. The name is Warriors PGCET, MBA and MCA. Is that fine everyone? So thank you so much. So edit ಮಾಡ್ಕೊಡ್ರಿ, ಎಲ್ಲ ಆಪ್ಷನ್ ಬಿಟ್ಟಿದ್ದಾರೆ, ಎಡಿಟ್ ಮಾಡ್ಕೊಡ್ರಿ ಆ್ಯಂಡ್ ಶಿಸ್ತಾಗಿ ರೆಡಿ ಆಗಿರಿ MBA ಕಾಲೇಜು ಮತ್ತು MCA ಕಾಲೇಜು ಹೋಗೋಕೆ. ರೈಟ್. ಸೊ ಥ್ಯಾಂಕ್ ಯು ಸೋ ಮಚ್. ವಿಲ್ ಮೀಟ್ ನೆಕ್ಸ್ಟ್ ಕ್ಲಾಸ್. ಮತ್ತೆ ಇನ್ಫಾರ್ಮೇಷನ್ ಮತ್ತೆ ಬಂದು ಹೇಳ್ತೀನಿ. ನಾನು ಆಪ್ಷನಲ್ ಎಂಟ್ರಿ ಬಗ್ಗೆ ಹೇಳ್ಬೇಕು. ನಾನು ಡೆಫಿನೆಟ್ಲಿ ಐಮ್ ಗೋಯಿಂಗ್ ಟು ಮೇಕ್ ಮೈ ಸೆಲ್ಫ್ ಸ್ವಲ್ಪ ಟೈಮ್ ಮಾಡಿಕೊಂಡು ಡೆಫಿನೆಟ್ಲಿ ಆಪ್ಷನಲ್ ಎಂಟ್ರಿ ಹೆಂಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಟಿಲ್ ದೆನ್ ಗಾಡ್ ಬ್ಲೆಸ್ ಯು, ಆಲ್ ದ ಬೆಸ್ಟ್. ಲೈಕ್ ಯು ಆರ್ ಗೋಯಿಂಗ್ ಫಾರ್ ಅ ಟಾಪ್ MBA ಕಾಲೇಜಸ್, ಆಲ್ ದ ಬೆಸ್ಟ್ ಫಾರ್ ದ್ಯಾಟ್ ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್ ಆಲ್ಸೋ. ಸೊ ವಿಲ್ ಮೀಟ್ ನೆಕ್ಸ್ಟ್ ಕ್ಲಾಸ್. ಟಿಲ್ ದೆನ್ ಗಾಡ್ ಬ್ಲೆಸ್ ಯು ಆ್ಯಂಡ್ ಬೈ.